ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪಸಂದ್ರ ಗ್ರಾಮದಲ್ಲಿ ಸಿಸಿ ರಸ್ತೆಗೆ ಚಪ್ಪಡಿ ಕಲ್ಲುಗಳನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಓಡಾಡಲು ತೊಂದರೆ ಮಾಡಿರುವ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಮೊದಲು ರಸ್ತೆಗೆ 3 ಅಡಿ ಜಾಗವನ್ನು ಬಿಡಿಸಿ ನಂತರದಲ್ಲೇ ಯಾವ ಕಾರಣಕ್ಕೂ ತಿಳಿದಿಲ್ಲ ಇಂದು ಪೂರ್ತಿ ಕಾಂಪೌಂಡ್ ಕಟ್ಟಿ ತೊಂದರೆ ನೀಡಲಾಗುತ್ತಿದೆ. ಪೊಲೀಸ್ ಠಾಣೆಗೂ ದೂರು ನೀಡಿದರೂ ಸ್ಪಂದಿಸುತ್ತಿಲ್ಲ. ಪಿಡಿಒ ನೋಟಿಸ್ ನೀಡಿದರೆ ನಾವು ತೆರವುಗೊಳಿಸುತ್ತೇವೆಂಬ ಉತ್ತರ ನೀಡಿರುತ್ತಾರೆ. ಇನ್ನು ಮಾಲೂರು ತಾಲೂಕು ತಹಶೀಲ್ದಾರ್ ರಮೇಶ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ವಿಚಾರಣೆ ಮಾಡಿದಾಗ ಸರಿಯಾದ ಉತ್ತರ ನೀಡದೆ ಅವರಿಲ್ಲ ಇವರಿಲ್ಲ ಬಂದಾಗ ಮಾತಾಡ್ತೀವಿ, ನಾವು ಮಾತ್ರ ರಸ್ತೆ ಮೇಲೆ ಕಟ್ಟಿದ್ದೀವಾ, ಬೇರೆ ಯಾರು ಕಟ್ಟಿಲ್ವಾ ಎಂಬ ರೀತಿ ಬೇಜವಾಬ್ದಾರಿ ಮಾತುಗಳನ್ನು ಆಡುತ್ತಾರೆ. ನಕಾಶೆಯಲ್ಲಿರುವ ಈ ರಸ್ತೆ ತಿಪ್ಪಸಂದ್ರ ಗ್ರಾಮದಿಂದ ಉಪ್ಪಾರಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಗ್ರಾಮದಲ್ಲಿ ಕೆಲವರು ಈ ರಸ್ತೆ ನಮ್ಮ ಸರ್ವೆ ನಂಬರಿಗೆ ಸೇರಿದೆ, ಈ ರಸ್ತೆ ಜಾಗ ನಮ್ಮದು ಎಂಬ ಖ್ಯಾತೆ ತೆಗೆದಿರುವ ಕಾರಣ ಗ್ರಾಮಸ್ಥರಿಗೆ ತೊಂದರೆಯಾಗಿದೆ. ಅರ್ಧ ಜಾಗ ಗ್ರಾಮ ಠಾಣೆಗೆ ಸೇರಿದ್ದು ಉಳಿದ ಅರ್ಧ ಭಾಗ ಸರ್ವೆ ನಂಬರಿಗೆ ಸೇರಿರುತ್ತದೆ. ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲವೆಂದರು. ನಾವು ನಮ್ಮ ಒಬ್ಬರ ಹಿತಕ್ಕಾಗಿ ಹೋರಾಟ ಮಾಡುತ್ತಿಲ್ಲ, ಗ್ರಾಮಸ್ಥರ ಅನುಕೂಲಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲಿ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಕುಮಾರ್, ಗೋವಿಂದರಾಜು, ಕಣೇಶ್ವರ್ ಕುಮಾರ್ ಮತ್ತು ಇತರರಿದ್ದರು. ಕುಮಾರ್ ಅಂತ ತಿಪ್ಪಸಂದ್ರ ಗ್ರಾಮವಾಸಿ. ಸುಮಾರು ವರ್ಷಗಳಿಂದ ತಾತ ಮುತ್ತಾತನ ಕಾಲದಿಂದ ಹೋಗಿರೋ ಸಿಸಿ ರಸ್ತೆ ಅದು. ಚಪ್ಪಡಿ ಕಲ್ಲುಗಳನ್ನ ಅಡ್ಡಗಟ್ಟಿರೋಂಥ ವಿಷಯ. 8 ತಿಂಗಳಿಂದ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಪಿಡಿಒ ಸರ್ ಕೊಟ್ಟರೆ, ತಹಸೀಲ್ದಾರ್ ಖುದ್ದ ಊರಿಗೆ ಬಂದು ಪರಿಶೀಲನೆ ಮಾಡಿ ದಾಖಲೆಗಳು ಕೇಳಿದ್ರು. ದಾಖಲೆಗಳು ಸಹ ಕೊಟ್ಟಿಲ್ಲ. ಕಲ್ಲು ಚಪ್ಪಡಿಗಳು ಹಂಗೆ ಇದೆ. ಆ ತೆರವುಗೊಳಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಸರ್. ತಿಪ್ಪಸಂದ್ರ ಗ್ರಾಮ ನಿವಾಸಿ ಗೋವಿಂದರಾಜು ನಾನು. ನಮ್ಮ ತಿಪ್ಪಸಂದ್ರ ಗ್ರಾಮದಲ್ಲಿ ಒಂದು ಸಾರ್ವಜನಿಕರ ರಸ್ತೆಯನ್ನು ಕೆಲವರು ಕಿಡಿಗೇಡಿಗಳ ರಸ್ತೆಯ ಅಡ್ಡಗಟ್ಟಿ ಬಂದ್ ಮಾಡಿ 8 ತಿಂಗಳಾಗಿರ್ತದೆ. ಈ ರಸ್ತೆ ಸಲುವಾಗಿ ನಾವು ನಮಗೆ ನ್ಯಾಯ ಸಿಗಬೇಕಂತೇಳಿ ನಾವು ಎಲ್ಲ ಅಧಿಕಾರಿಗಳಿಗೂ ಅರ್ಜಿಗಳನ್ನು ಕೊಟ್ಟಿರ್ತೇವೆ. ಈ ಅರ್ಜಿ ಕೊಟ್ಟು ಒಂದು 8 ತಿಂಗಳಾಗಿರ್ತದೆ. ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ. ಯಾವ ಅಧಿಕಾರಿಗಳನ್ನ ಇದ್ದವರೆಗೂ ನಮ್ಮ ಕಡೆ ಗಮನ ಹರಿಸಿಲ್ಲ. ನಾವು ದಿವಸ ಬೆಳಗಾದರೆ ಆಫೀಸ್ಗೆ ಬಾಗಿಲಿಗೆ ಹೋಗೋದು, ಅಲಿಯೋದು. ಅವರು 1 ವಾರ ಬಿಟ್ಟು ಬಾ, 15 ದಿವಸ ಬಿಟ್ಟು ಬಾ, ಮುಂದಿನ ತಿಂಗಳು ಬಾ ಅಂಥೇಳಿ ನಮ್ಮನ್ನು ಇದೇ ಥರ ಓಡಾಡಿಸಿ ಅಲ್ದಾಡಿಸಿದ್ದಾರೆ. 8 ತಿಂಗಳಾಗಿದೆ ಇದುವರೆಗೂ. ಈ ರಸ್ತೆ ಬಂದ್ ಮಾಡಿರೋದ್ರಿಂದ ನಮಗೆ ದನ ಕರುಗಳೆಲ್ಲ ಹಿಡ್ಕೊಂಡು ಹೋಗೋಕ್ಕೆ, ಜನ ಮಕ್ಕಳು ಈ ದ್ವಿಚಕ್ರ ವಾಹನಗಳು ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ನಮ್ಮದು ಒಂದು ಸೀಮೆ ಸಹ ಇಲ್ಲಿ ರಸ್ತೆ ಬಂದ್ ಮಾಡಿರೋ ಕಾರಣ ಮಳೆ ಬಂದಾಗ ಜಾರಿ ಬಿದ್ದು ಅದು ಸತ್ತೋಯ್ತು. ಹಸು ಸೀಮೆ ಸಹ 60,000 ರೂಪಾಯಿ ನಮಗೆ ನಷ್ಟ ಬಂದಿದೆ. ಹೀಗಾಗಿ ಈ ಥರ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಮಳೆ ಬಂದರೆ ಅಂತ ಕೇಳೋದೇ ನಮ್ಮ ಕಷ್ಟಗಳು ಭಾಳ ಇದೆ. ಅಷ್ಟು ರಸ್ತೆಯಲ್ಲಿ ಓಡಾಡೋದು ದುಸ್ಥಿತಿ ಇದೆ. ಹಾಗಾಗಿ ರಸ್ತೆಯಿಂದ ಊರಲ್ಲಿರೋ ಜನಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಈ ರಸ್ತೆನ ತೆರವುಗೊಳಿಸಿದ್ರೆ. ಇಲ್ಲಾಂದರೆ ಇದೇ ಥರ ತೊಂದರೆಗಳು ನಾವು ಈ ಊರಿನ ವಾಸಿಗಳು, ಗ್ರಾಮವಾಸಿಗಳು ಅನುಭವಿಸ್ಬೇಕಾಗುತ್ತೆ. ಈ ರಸ್ತೆ ಸಲುವಾಗಿ ನಾವು ಕೊಟ್ಟಿರೋ ಸಾರ್ವಜನಿಕರ ಅರ್ಜಿ ದೂರಿನ ಸಲುವಾಗಿ ನಮ್ಮ ತಹಶೀಲ್ದಾರ್ ಸಾಹೇಬರು ಊರಿಗೆ ಭೇಟಿ ಕೊಟ್ಟಿದ್ದರು. ಊರಿಗೆ ಭೇಟಿ ಕೊಟ್ಟು ಅದರ ಸ್ಥಳ ಪರಿಶೀಲನೆ ಮಾಡಿ ಯಾರು ರಸ್ತೆ ಅಡ್ಡಗಟ್ಟಿದ್ದಾರೆ ಅವರು ಬಳಿ ಬಂದು ಅವ್ರನ್ನ ವಿಚಾರಣೆ ಮಾಡುವಾಗ ಅವರು ಸರಿಯಾಗಿ ತಹಶೀಲ್ದಾರ್ ಅವ್ರಿಗೆ ಸಮಜಾಯಿಷಿ ಕೊಟ್ಟಿಲ್ಲ. ಮತ್ತು ಬೇಜವಾಬ್ದಾರಿತನ ತೋರಿಸಿ ಇದು ಏನು ಈ ಥರ ರಸ್ತೆ ಬಂದ್ ಮಾಡಿದ್ರಲ್ಲ, ಇದನ್ನು ತೆರವುಗೊಳಿಸಬೇಕು, ದಾಖಲೆಗಳು ನಿಮ್ಮ ಹತ್ರ ಏನೇನು ತಗೊಂಬಂದಿದ್ರೂ ಅವರು ಬೇಜವಾಬ್ದಾರಿಯಿಂದ ವರ್ತಿಸಿ ಅವರು ತಹಶೀಲ್ದಾರ್ ಸಾಹೇಬರಿಗೂ ಸರಿಯಾಗಿ ಸ್ಪಂದಿಸದೆ ಉತ್ತರ ಕೊಡದೆ ಉದ್ದಟ ತೋರಿಸಿದ್ದಾರೆ. ಪ್ರತಿನಿಧಿಗಳು, ನಮ್ಮ ಜನಪ್ರತಿನಿಧಿಗಳು ಇದನ್ನು ಒಳ್ಳೆತನದಲ್ಲಿ ರಸ್ತೆನ ತೆರವುಗೊಳಿಸಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕೆಂದು ನಾವು ಈ ಮುಖಾಂತರವಾಗಿ ಮನವಿ ಮಾಡಿಕೊಂಡು ಕೋರಿಕೊಳ್ತಾ ಇದ್ದೀವಿ. ತಿಪ್ಪಸಂದ್ರ ಗ್ರಾಮ ನಿವಾಸಿ ಗಣೇಶ್ ಪರ್ಮಡ್ ಅಂತ. ಊರಿನ ಹಿರಿಯರು, ಗ್ರಾಮಸ್ಥರು ಇವರೆಲ್ಲ ಓಡಾಡಕ್ಕಂಥ ದಾರಿ ಸರ್ ಅದು. ಮೊನ್ನೆ ನಾನು ಬಿದ್ದೋಗಿ ಕಾಲು ಗೇಟಾಗಿದೆ ಸರ್. ಅಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ಈಗ ನಡೆಯೋಕ್ಕಾಗ್ತಾ ಇಲ್ಲ. ಸಮಸ್ಯೆ ಹಿಂಗಿದೆ ಸರ್. ನಮ್ಮ ತಹಶೀಲ್ದಾರ್ ಸಾಹೇಬರು ಇವತ್ತು ಖುದ್ದ ಬಂದು ಅಲ್ಲಿ ಸ್ಪಾಟ್ ಭೇಟಿ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಿ ವಿಚಾರಿಸಿದ್ರೆ ಅವರು ರಸ್ತೆ ಬಂದ್ ಮಾಡಿರೋರು ಏನು ಉತ್ತರನೇ ಕೊಟ್ಟಿಲ್ಲ. ಅದರಿಂದ ನ್ಯಾಯ ಸಿಗ್ಬೇಕಂತ ನಮ್ಮ ಊರಿನ ಜನತೆಗೆ ನ್ಯಾಯ ಸಿಗ್ಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ.